ಚಿಕ್ಕೋಡಿಯ ಸಮಾಜ ಕಲ್ಯಾಣ ಇಲಾಖೆ ಸಭಾಭವನದಲ್ಲಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ರವರ 117ನೇ ಜನ್ಮ ದಿನಾಚರಣೆ ಸಮಾರಂಭದ ಕಾರ್ಯಕ್ರಮ ನಡೆಸಲಾಗಿದ್ದು, ಈ ವೇಳೆ ಸಮಾಜ ಕಲ್ಯಾಣ ಇಲಾಖೆಯ ಸಭಾಭವನದಲ್ಲಿ ಹಸಿರು ಕ್ರಾಂತಿಯ ಹರಿಕಾರ ಜಗಜೀವನ್ ರಾಮ್ ರವರ ಜನ್ಮ ದಿನಾಚರಣೆ ಕಾರ್ಯಕ್ರಮ ನಡೆಸಲಾಗಿದ್ದು, ಈ ಸಂದರ್ಭದಲ್ಲಿ ಚಿಕ್ಕೋಡಿ ತಹಸೀಲ್ದಾರ್ ಸಿ.ಎಸ್. ಕುಲಕರ್ಣಿ, ಸಮಾಜ ಕಲ್ಯಾಣ ಅಧಿಕಾರಿಯಾದ ಪಿ.ಎಲ್. ಪಾಟೀಲ್ ಮತ್ತು ಬಾಬಾ ಸಾಹೇಬ್ ಕಡೆನ್ನವರ್ ಇವರು ಮಾತನಾಡಿದ್ದು, ಈ ಸಂದರ್ಭದಲ್ಲಿ ಅವರು ಏನು ಹೇಳಿದ್ದಾರೆ ಎಂಬುದರ ಬಗ್ಗೆ ಕೇಳೋಣ ಬನ್ನಿ. ನಮ್ಮ ಬಾಬಾ ಅವರಲ್ಲಿ ಹಾಗೂ ನಮ್ಮ ಸಮಾಜ ಕಲ್ಯಾಣ ಪಟ್ಟವರಲ್ಲಿ ಇನ್ನಿತರಿಗೆ ಎಲ್ಲ ಹೇಳಿದ್ದಾರೆ. ಸೂರ್ಯಕಾಂತಿಯನ್ನು ಇವತ್ತು ನಮ್ಗೆ ಒಬ್ಬರಿಗೆ ಮಾಡಿದವರು ಒಂದು ಮರಣಿಯಾಗಿ ಮಾಡಿ ಸೂರ್ಯಕಾಂತಿ ಅಧಿಕಾರಿಯಾಗಿ ಇವತ್ತು ಅವರನ್ನು ನಾವು ನೆನೆಸ್ಕೊಳ್ತಾ ಇದ್ದೀವಿ. ಅವರ ಜಗಜೀವನವರು ಮತ್ತು ಡಾಕ್ಟರ್ ಅಂಬೇಡ್ಕರ್ ಅವರ ಒಂದು ಆದರ್ಶಗಳನ್ನ ಅವರ ಬೆಂಬಲಿಸಿಕೊಂಡು ಅವರ ಆರೋಗ್ಯ ನಡೆಯುವಂತ ಹೇಳಿ ಇನ್ನೊಂದು ಈ ದೇಶದಾಗ ಏನಾಗ್ತದಪ್ಪ ಅಂದ್ರೆ ನಮ್ಮ ದೇಶದಾಗ ತಿನ್ನಕ ಗೋಧಿ ಇರಂಗಿಲ್ಲ. ಅಮೆರಿಕದವ್ರು ನಮ್ಗೆ ಗೋಧಿಯನ್ನು ರಫ್ತು ಮಾಡ್ತಿದ್ದಾರೆ, ಕೊಡ್ತಿರ್ತಾರೆ. ಅವ್ರು ಹೇಳ್ತಾರೆ, ನಾವು ಹೇಳಿದ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ನೀವೆಲ್ಲ ಒಪ್ಪುದಾದ್ರೆ ಮಾತ್ರ ನಿಮ್ಗೆ ನಾವು ಗೋಧಿ ಕೊಡ್ತೀವಿ, ಇಲ್ಲಾಂದ್ರೆ ಗೋಧಿ ಕೊಡಂಗಿಲ್ಲ. ಒಂಥರ ಇದೇನಪ್ಪ ಅಂತಂದ್ರೆ ನಾವು ಅಮೆರಿಕದ ಮುಂದೆ ಭಿಕ್ಷೆ ಬೀಳುವ ಪರಿಸ್ಥಿತಿಯಲ್ಲಿ ನಾವೊಂದು ಕೃಷಿ ಪ್ರಾಧಾನ್ಯ ದೇಶವಾಗಿದ್ರೂ ಗೋಧಿಗೋಸ್ಕರ ನಾವೇನು ಮಾಡಿದ್ವಿಪ್ಪ ಅಂತಂದ್ರೆ ಬ್ರಿಟಿಷರ ಏನು ನಮ್ಮ ಕೃಷಿ ಪ್ರಾಧಾನ್ಯ ದೇಶವನ್ನು ಹಾಳು ಮಾಡಿ ಹೋಗಿದ್ರಲ್ಲ, ಅದ್ರ ಫಲವಾಗಿ ನಾವೇನು ಮಾಡಬೇಕಪ್ಪ ಅಂತಂದ್ರೆ ಸ್ವಾತಂತ್ರ್ಯ ಬಂದಾಗ ಭಿಕ್ಷೆ ಬಿಡುವಂಥ ಪರಿಸ್ಥಿತಿ ಇತ್ತು. ಅವಾಗ ಹಸಿರು ಕ್ರಾಂತಿ ಒಂದು ಬಂದಿತ್ತು. ಹಸಿರು ಕ್ರಾಂತಿ ಅವಾಗ ಉಗಮವಾದ ನಮ್ಮ ದೇಶ ಸೀರಿಯಸ್ನೆಸ್ ಆಗಿತ್ತು. ಏನಪ್ಪ ಅಂತಂದ್ರೆ ನಾವು ಎಲ್ಲರೂ ಒಮ್ಮೆ ನೀವು 5 ಇಯರ್ ಪ್ಲಾನನ್ನು ನೋಡಿದ್ರೆ ಓದಿದ್ರೆ ಗೊತ್ತಾಗ್ತದೆ. ಒಂದೊಂದು 5 ಇಯರ್ ಪ್ಲಾನಲ್ಲಿ ಬೇರೆ ಬೇರೆ ಪ್ರಯಾರಿಟಿ ಕೊಟ್ಟಿಪ್ಪ ಅಂತಂದ್ರೆ ಕೃಷಿಗೆ. ಆ ಕೃಷಿ ಮಂತ್ರಿ ಅವಾಗ ಬಾಬು ಜಗಜೀವನ್ ರಾಮ್ ಇದ್ರು. ಅವಾಗ ಹಾಕಿ ಕೊಟ್ಟಂತ ಏನು ಅಡಿಪಾಯ ಇದೆಯಲ್ಲ, ಆ ಅಡಿಪಾಯದ ಮೇಲೆ ನಾವು ಇವತ್ತು ಏನು ಭಾರತವನ್ನು ಬಿಲ್ಡ್ ಮಾಡಿದೀವಲ್ಲ, ನಾವು ಹಾಲು ಉತ್ಪಾದನೆಯಲ್ಲಿ ಫಸ್ಟ್ ಇದ್ದೀವಿ, ಇವತ್ತು ಗೋಧಿ ಉತ್ಪಾದನೆಯಲ್ಲಿ ನಾವು ಫಸ್ಟ್ ಇದ್ದೀವಿ. ಅಗ್ರಿಕಲ್ಚರಲ್ಲಿ ಏನಾಗಿತ್ತು ಇವತ್ತು ಎಲ್ಲ ನಾವು ಸಮೃದ್ಧ ಟೆಕ್ನಾಲಜಿ ಎಲ್ಲ ಸಾಲಿಡ್ ಆಗಿ ಚೆನ್ನಾಗಿ ಆಗಿದೆ. ಎದಕ್ಕೆ ಕಾರಣಪ್ಪ ಅಂತಂದ್ರೆ ಫಸ್ಟ್ ನಾವು ಬೇಸನ್ನ ಏನು ಚೆನ್ನಾಗಿ ಬಿಲ್ಡ್ ಮಾಡಿದೀವಲ್ಲ, ಹಾಗಾಗಿ ಇವತ್ತು ಭಾರತ ಏನಾಗಿದೆಪ್ಪ ಅಂತಂದ್ರೆ ಇಷ್ಟೊಂದು ಚೆನ್ನಾಗಿ 5 ಟ್ರಿಲಿಯನ್ ಎಕನಾಮಿ ಆಗಕೊಂಡಿರೋ ಕಾರಣಪ್ಪ ಅಂತಂದ್ರೆ 1960ರಲ್ಲಿ ಏನು ನಾವು ಅಡಿಪಾಯ ಹಾಕಿದ್ವಲ್ಲ ಕೃಷಿ ರೆವಲ್ಯೂಷನ್, ಆ ಕೃಷಿ ರೆವಲ್ಯೂಷನ್ ಯಾರಿಗೆ ಸಲ್ತದಪ್ಪ ಅಂತಂದ್ರೆ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವ್ರಿಗೆ ಸಲ್ತದ. ಯಾಕಂದ್ರೆ ದೇಶದಲ್ಲಿ ಕ್ರಾಂತಿಕಾರಿಗಳನ್ನ ಓದ್ಬೋದು, ನಮ್ಮ ಇನ್ಸ್ಪಿರೇಷನ್ ಜನ ಏನೂ ಕಡಿಮೆ ಇಲ್ಲ. ನಮ್ಮ ಭಾರತದ ತಾಯಿ ಏನಿದೆಪ್ಪ ಅಂತಂದ್ರೆ ಯಾವಾಗೂ ಬಂದಿರಲ್ಲ, ಒಬ್ಬರಾದ್ಮೇಲೆ ಈ ಭಾರತ ದೇಶವನ್ನ ನಮ್ಗೆ ಮಂತ್ರ ಮುಗ್ಧರ ಅಂತ ಭಾರತ ದೇಶದಲ್ಲಿ ಹುಟ್ಟಿದ್ದಾರೆ. ಬಾಬು ಜಗಜೀವನ್ ಇರ್ಬೋದು, ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಇರ್ಬೋದು, ಬುದ್ಧ ಇರ್ಬೋದು, ಬಸವ ಇರ್ಬೋದು, ಅಂಬೇಡ್ಕರ್ ಇರ್ಬೋದು, ಮಹಾತ್ಮ ಗಾಂಧೀಜಿಯವರು ಇರ್ಬೋದು, ಸುಭಾಷ್ ಚಂದ್ರ ಬೋಸ್ ಇರ್ಬೋದು. ನಮ್ಮ ಭಾರತ ದೇಶದಲ್ಲಿ ಇನ್ಸ್ಪಿರೇಷನ್ ಏನು ಕಡಿಮೆನೇ ಇಲ್ಲ. ಯಾಕಂದ್ರೆ ಈ ಭಾರತ ದೇಶ ಇಲ್ಲಿ ಉಪಸ್ಥಿತರಿರುವಂಥ ತಾಲೂಕಾ ದಂಡಾಧಿಕಾರಿಗಳು, ನಮ್ಮ ಆತ್ಮೀಯರು ಆದಂಥ ಮಾನ್ಯ ಕುಲಕರ್ಣಿ ಸರ್ ಅವರೇ, ಇಲ್ಲಿ ಮತ್ತು ಇಲ್ಲಿ ಉಪಸ್ಥಿತ ಸೇರಿದ ನನ್ನ ಸರ್ಕಾರದ ಅಧಿಕಾರಿಗಳು, ಈ ಕಾರ್ಯಕ್ರಮಕ್ಕೆ ತಾಯಂದಿರು ಈಗಾಗಲೇ ಪ್ರತಿ ವರ್ಷ ಆಚರಣೆ ಯಾಕೆ ಮಾಡ್ತೇವೆ ಅನ್ನೋದು ನಮ್ಮ ಜನರಿಗೆ ಮಾಹಿತಿ ಕೊಡಬೇಕಾಗ್ತದೆ. ಯಾಕಂದ್ರೆ ಬಂಧುಗಳೇ, ಇವತ್ತು ಅವರು ಬದುಕಿದ ಜೀವನ ಮುಗಿದ, ಆದರೆ ಇವತ್ತಿಗೂ ನಾವು ಅವ್ರನ್ನ ಆಚರಣೆ ಮಾಡ್ತಾ ಇದ್ದೀವಿ. ಅಂದರೆ ಒಂದು ದೊಡ್ಡ ಸಾಧನೆ ಅವರ ಜೀವಮಾನದಲ್ಲಿ ಮಾಡಿದರು. ಭಾರತ ದೇಶ ಜಾತಿ ವ್ಯವಸ್ಥೆ ಹೊಂದಿದಂಥ ದೇಶ. ಕೆಲವು ಜಾತಿಗಳು ಶೋಷಣೆಗೆ ಒಳಪಟ್ಟಿದ್ದವು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇರ್ಬೋದು, ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಇರ್ಬೋದು, ಸಮಾಜದ ಕಟ್ಟ ಕಡೆಯ ಜನತೆಗೆ ಅವರ ಜೀವನ ಮುಡುಪಾಗಿಟ್ಟಿದ್ರು, ಅವರ ಜೀವನ ಅರ್ಪಣೆ ಮಾಡಿದರು. ಬಾಬು ಜಗಜೀವನ್ ರಾಮ್ ಅವರು ದೇಶದ ಮಾಜಿ ಉಪ ಪ್ರಧಾನಿ ಆಗಿದ್ದಾಗ ಸಾಕಷ್ಟು ಕೆಲಸಗಳನ್ನು ಮಾಡಿದರು ಅನ್ನೋದು ತಮ್ಮ ಪ್ರಸ್ತಾವಿಕ ಮಾತಲ್ಲಿ ಹೇಳಿದರು. ನಾನೇನು ಹೇಳೋದಂದರೆ, ಈಗ ಬಂಧುಗಳೇ, ಎಲ್ಲ ದಲಿತ ಸಮಾಜಕ್ಕೆ ಒಂದು ದೊಡ್ಡ ಕೊಡುಗೆ ಅವ್ರು ಕೊಟ್ಟಿದ್ದಾರೆ. ಬಾಬು ಜಗಜೀವನ್ ರಾಮ್ ಅವರು ಒಂದು ದೊಡ್ಡ ಬಿಲ್ಡಿಂಗ್ ನಮ್ಮ ಮುಂದೆ ಕಾಣ್ತದ, ಅದಕ್ಕೆ ಬಣ್ಣ ಸುಣ್ಣ ಹಚ್ಚಿದ ನಂತರ ಭಾಳ ಚಂದ ಕಾಣಿಸ್ತದೆ ಬಿಲ್ಡಿಂಗ್. ಆದ್ರೆ ಅಡಿಪಾಯ ಗಟ್ಟಿದ್ರೆ ಮಾತ್ರ ಬಿಲ್ಡಿಂಗ್ ಸುರಕ್ಷಿತ ಇರ್ತದೆ. ಅಡಿಪಾಯ ಗಟ್ಟಿಲ್ಲವ್ರ ಬಿಲ್ಡಿಂಗ್ ಸುರಕ್ಷಿತ ಇರೋಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಇರ್ಬೋದು, ಡಾಕ್ಟರ್ ಬಾಬಾ
ಈ ವೇಳೆ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರು ಹಸಿರು ಕ್ರಾಂತಿಯ ಬಗ್ಗೆ, ನಮ್ಮ ದೇಶದಲ್ಲಿ ಯಾವ ರೀತಿ ಗೋಧಿ, ಅಕ್ಕಿ, ಜೋಳ, ಕಾಳು ಇವುಗಳ ಬಗ್ಗೆ ಕ್ರಾಂತಿ ಮೂಡಿಸಿ ನಮ್ಮ ದೇಶದ ಅನ್ನದಾತರ ಪಾಲಿಗೆ ಹೆಸರಾದವರು ಎಂಬ ಕುರಿತು ಇದೇ ವೇಳೆ ತಿಳಿ ಹೇಳಲಾಗಿದ್ದು, ಈ ಕಾರ್ಯಕ್ರಮದ ಸಂದರ್ಭದಲ್ಲಿ ಮುಖ್ಯಾಧಿಕಾರಿಗಳು ಪುರಸಭೆ ಚಿಕ್ಕೋಡಿ MS ನೀಡವನಿ, ಆಶಾ ಕಾಂಬಳೆ, ವಾರ್ಡನ್, ಸಮಾಜ ಕಲ್ಯಾಣ ಇಲಾಖೆ ಚಿಕ್ಕೋಡಿ, ಸಮಾಜ ಕಲ್ಯಾಣ ಇಲಾಖೆಯ ಕಾರ್ಯಕರ್ತರು, ಸಿಬ್ಬಂದಿಗಳು, ನೂರಾರು ಜನರ ಉಪಸ್ಥಿತಿಯಲ್ಲಿ ಕಾರ್ಯಕ್ರಮವನ್ನು ನಡೆಸಲಾಗಿದೆ. ಬ್ಯೂರೋ ರಿಪೋರ್ಟ್, BV ನ್ಯೂಸ್ ಕನ್ನಡ, ಚಿಕ್ಕೋಡಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 9482633333.